ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಈ ಹೊಸ ಮುಂಜಾನೆ ದೇವರ ವಾಕ್ಯವನ್ನು ಆಲಿಸಿ ಪ್ರಾರ್ಥನೆಯೊಂದಿಗೆ ಈ ದಿನವನ್ನು ಪ್ರಾರಂಭಿಸಲು ದೇವರು ನಮಗೆ ನೀಡಿದ್ದ ಈ ಅನುಗ್ರಹದ ಸಮಯಕ್ಕೆ ನಾವು ದೇವರಿಗೆ ಸ್ತುತಿ ಸ್ತೋತ್ರ ಮಹಿಮೆಯನ್ನು ಸಲ್ಲಿಸೋಣ. ಈ ಡೈಲಿ ಬ್ಲೆಸ್ಸಿಂಗ್ ಎಂಬ ಶುಶ್ರೂಷೆಯಲ್ಲಿ ನಾವೆಲ್ಲರೂ ಅನುಗ್ರಹಿಸಲ್ಪಡುತ್ತಿದ್ದೇವೆ. ನಮಗೆ ದೇವರು ಅನುಗ್ರಹಿಸಿದ ಅನೇಕ ಅದ್ಭುತ ಅನುಭವ ನಮ್ಮ ಜೀವನದಲ್ಲಿ ಇದೆ. ಈ ಮುಂಜಾನೆ ನಮ್ಮ ಜೀವನವನ್ನು ದೇವರ ಕರಗಳಿಗೆ ಒಪ್ಪಿಸಿಕೊಡೋಣ. ಮಕ್ಕಳನ್ನು, ಅವರ ಭವಿಷ್ಯವನ್ನು, ಅವರ ವಿದ್ಯಾಭ್ಯಾಸವನ್ನು, ಎಲ್ಲ ತಂದೆ ತಾಯಿಯರನ್ನು, ಅಜ್ಜ ಅಜ್ಜಿಂದಿರನ್ನು, ರೋಗಿಗಳನ್ನು, ಸಂಕಟದಲ್ಲಿರುವವರನ್ನು ಸಮರ್ಪಿಸಿ ಪ್ರಾರ್ಥಿಸೋಣ. ದೇವರೇ, ನಮ್ಮನ್ನು ಅನುಗ್ರಹಿಸಿರಿ, ನಮಗೆ ಸಹಾಯ ಮಾಡಿರಿ. ಪ್ರಿಯರೇ, ದೇವರ ವಾಕ್ಯವನ್ನು ಬಹಳ ಗೌರವದಿಂದ ನೋಡುವವರು ನಾವೊಬ್ಬೊಬ್ಬರಾಗಿದ್ದೇವೆ. ಅದರಿಂದ ದೇವರ ವಾಕ್ಯ ಧ್ಯಾನಿಸುವಾಗ ಒಂದು ದುಷ್ಟ ಶಕ್ತಿಗೂ ನಮ್ಮನ್ನು ಉಪದ್ರವಿಸಲು ಸಾಧ್ಯವಿಲ್ಲ ಎಂದು ಅರಿತಿದ್ದೇವೆ. ಇಂದು ನಾವು ಆಲಿಸುವ ದೇವರ ವಾಕ್ಯ 1 ಅರಸು 19ನೇ ಅಧ್ಯಾಯ 4ರಿಂದ 6ರವರೆಗೆ ವಾಕ್ಯಗಳು. ವಾಕ್ಯವನ್ನು ಆಲಿಸೋಣ. ತರುವಾಯ ತಾನೊಬ್ಬನೇ ಮರುಭೂಮಿಯಲ್ಲಿ 1 ದಿವಸದ ಪಯಣದಷ್ಟು ದೂರ ಹೋಗಿ ಒಂದು ಜಾಲಿಗಿಡದ ಕೆಳಗೆ ಕುಳಿತುಕೊಂಡು ಮರಣವನ್ನು ಅಪೇಕ್ಷಿಸಿದನು. ಸರ್ವೇಶ್ವರ, ನನಗೆ ಸಾಕಾಯಿತು, ನನ್ನ ಪ್ರಾಣವನ್ನು ತೆಗೆದು ಬಿಡಿ, ನನ್ನ ಪೂರ್ವಜರಿಗಿಂತ ನಾನು ಉತ್ತಮನಲ್ಲ ಎಂದು ದೇವರನ್ನು ಪ್ರಾರ್ಥಿಸಿದನು. ಬಳಿಕ ಅದೇ ಗಿಡದ ಕೆಳಗೆ ಮಲಗಿಕೊಂಡು ನಿದ್ರೆ ಮಾಡಿದನು. ಕೂಡಲೇ ಒಬ್ಬ ದೇವದೂತನು ಅವನನ್ನು ತಟ್ಟಿ, ಎದ್ದು ಊಟ ಮಾಡು ಎಂದು ಹೇಳಿದನು. ಎಲಿಯನು ಎದ್ದು ಸುತ್ತಲೂ ನೋಡಿದನು. ಕೆಂಡದ ಮೇಲೆ ಸುಟ್ಟ ರೊಟ್ಟಿಯು, 1 ತಂಬಿಗೆ ನೀರು ತನ್ನ ತಲೆಯ ಹತ್ತಿರ ಇದ್ದವು. ಅವುಗಳನ್ನು ತೆಗೆದುಕೊಂಡು ತಿಂದು ಕುಡಿದು ಪುನಃ ಮಲಗಿದನು. ಪ್ರಿಯರೇ, ಒಬ್ಬ ವ್ಯಕ್ತಿ ಹೇಗೆಯಾದರೂ ಒಮ್ಮೆ ಸತ್ತರೆ ಸಾಕು ಎಂದು ಯೋಚಿಸುವ ಸಮಯ ಮರಣಕ್ಕಾಗಿ ಪ್ರಾರ್ಥಿಸಿದ ಸಮಯ. ಮರುಭೂಮಿಯಲ್ಲಿ ಯಾರೊಬ್ಬರು ಇಲ್ಲದ ಒಬ್ಬಂಟಿಯಾದ ಒಂದು ಸಮಯ. ಹೀಗೆ ನಾವು ಒಬ್ಬೊಬ್ಬರು ಮಾನಸಿಕ ಅವಸ್ಥೆಯಲ್ಲಿ ಕುಗ್ಗಿದವರು ಆಗಿರಬಹುದು. ಶರೀರದ ನೋವು, ಅನೇಕ ಸಮಸ್ಯೆಯಿಂದ, ಸಾಲದ ಬಾಧೆಯಿಂದ, ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆ, ಹೀಗೆ ಅನೇಕ ಸಮಸ್ಯೆಗಳಲ್ಲಿ ನಾವಿರಬಹುದು. ಹೀಗೆ ಒಂದು ಸಂಕಟ ಎಲಿಯ ಪ್ರವಾದಿಗೆ ಉಂಟಾಯಿತು. ಎಲಿಯ ಪ್ರವಾದಿ ಜಾಲಿ ಗಿಡದ ಕೆಳಗೆ ಕುಳಿತು ಪ್ರಾರ್ಥಿಸುವುದಾಗಿದೆ ನಾವು ದೇವರ ವಾಕ್ಯದಲ್ಲಿ ಆಲಿಸಿದ್ದು. ದೇವದೂತನು ಎಲಿಯ ಪ್ರವಾದಿಯನ್ನು ತಟ್ಟಿ ಎಬ್ಬಿಸಿದನು. ದೇವರು ಒಬ್ಬರನ್ನು ಗಮನಿಸುವುದು ದೇವರ ವಾಕ್ಯದಲ್ಲಿ ಎಂದು ನಾವು ನೋಡಿದ್ದೆವು. ದೇವರು ನಾವಾಗಿರುವ ಅವಸ್ಥೆಯನ್ನು ತಿಳಿಯುವುದು ಮಾತ್ರವಲ್ಲ, ನಮ್ಮನ್ನು ಸಲಹುತ್ತಾರೆ ಎಂದು ತಿಳಿದ ದೇವರ ವಾಕ್ಯವಾಗಿದೆ. ಇಗೋ, ದೇವರ ವಾಕ್ಯದಲ್ಲಿ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ತಟ್ಟಿ ಎಬ್ಬಿಸುವ ಸಮಯವಾಗಿದೆ. ಈ ಮುಂಜಾನೆಯ ಸಮಯ ದೇವರು ನಮ್ಮೊಂದಿಗೆ ಹೇಳುತ್ತಿದ್ದಾರೆ, ಮನಸ್ಸು ಕುಗ್ಗಿ ಹೋಗಬಾರದು. ನಿನ್ನ ಕುರಿತು ದೇವರಿಗೆ ಒಂದು ಪದ್ಧತಿ ಇದೆ. ಹಲ್ಲೆಲೂಯಾ. ಈಗ ವಾಕ್ಯ ಆಲಿಸುವುದು ದೇವರ ಪದ್ಧತಿಯಾಗಿದೆ. ಅದು ನಿನ್ನ ಮೇಲೆ. ಹಲ್ಲೆಲೂಯಾ. ಒಂದು ಕಿಡುಕು ನಿನಗೆ ಬರುವುದಿಲ್ಲ, ಒಂದು ದೋಷ ನಿನಗೆ ಉಂಟಾಗುವುದಿಲ್ಲ, ಒಂದು ದುರಂತವು ನಿನ್ನ ಗುಡಾರಕ್ಕೆ ಮುಟ್ಟುವುದಿಲ್ಲ ಎಂದು ಆಲಿಸಿದ ವಾಕ್ಯವನ್ನು ನಮ್ಮೆಲ್ಲ ಮಕ್ಕಳಿಗೆ ಸಮರ್ಪಿಸಿ ಪ್ರಾರ್ಥಿಸೋಣ. ಎಲ್ಲ ಮಕ್ಕಳ ಒಂದಿಗೆ ಹೇಳಲೇ ಇಷ್ಟು ದೊಡ್ಡ ಕಷ್ಟಕರ ವಿಷಯವಾದರೂ ಪ್ರಾರ್ಥಿಸಿರಿ ಮಕ್ಕಳೇ, ನಿಮಗೆ ಅದು ಅನುಗ್ರಹವಾಗುತ್ತದೆ. ಓದುವ ನೀವು ಭೂಮಿಯಲ್ಲಿ ಸಮೃದ್ಧಿ ಹೊಂದುತ್ತೀರಾ. ನಿಮ್ಮ ಮನೆಗೆ ನೀವು ಅನುಗ್ರಹವಾಗುತ್ತೀರಾ. ನಿಮ್ಮ ಕುರಿತು ಅಭಿಮಾನಿಸಲು ಸಾಧ್ಯವಾಗುತ್ತದೆ. ಮಕ್ಕಳೇ, ನೀವು ಬೆಳಕಾಗಿ ತಲೆ ಎತ್ತಿ ನಿಲ್ಲಬೇಕು. ದೇವರಲ್ಲಿ ಆಶ್ರಯಿಸಿ ನಿಲ್ಲುವಾಗ ಪರಾಜಯ ಹೊಂದುವುದಿಲ್ಲ, ಬದಲಾಗಿ ಅನುಗ್ರಹವಾಗುತ್ತೀರಿ. ನಮ್ಮ ದೇವರಲ್ಲಿ ಆಶ್ರಯಿಸುವ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸುವ, ವಿಶೇಷವಾಗಿ 10th PUC ಡಿಗ್ರಿ ವಿವಿಧ ಪರೀಕ್ಷೆಗಳನ್ನು ಎದುರಿಸಲು ಸಿದ್ಧರಾಗುತ್ತಿರುವ ಎಲ್ಲ ಮಕ್ಕಳನ್ನು ಹಾಗೂ ಪರೀಕ್ಷೆ ಬರೆದ ನಂತರ, ಫಲಿತಾಂಶ ಬಂದ ನಂತರ ಮುಂದೆ ನಾನು ಏನು ಮಾಡುವುದು ಎಂದು ಯೋಚಿಸುವ ಎಲ್ಲ ವಿಷಯಗಳನ್ನು ಈ ಸಮಯದಲ್ಲಿ ದೇವರ ಕರಗಳಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸೋಣ. ಆಮೇನ್.
ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಕಾಲಿಕ ಮರಣದಿಂದ, ಅಸೂಯೆಯಿಂದ, ಮೋಸವಂಚನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ, ಆಮೇನ್.